ಬೇಡ ಕೈಕ, ಬೇಡ. ಹಿಡಿದ ಆಟವನ್ನು ಸಾರಿಸಿ ಪ್ರಚಂಡ ಮಾರಿಯಾಗಬೇಡ ಕೈಕ. ನಿನ್ನಿಚ್ಛೆಯಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡು. ಆದರೆ ಒಂದೇ ಒಂದು ಬಾರಿ ನಗುಮುಖದಿಂದ ರಾಮನನ್ನು ವನವಾಸಕ್ಕೆ ಹೋಗಬೇಡ ಎಂದು ಹೇಳು ಕೈಕ. ದಯಮಾಡಿ ಹೇಳು ಕೈಕ. ಪ್ರಾಣೇಶ್ವರ, ನೀವು ಎಷ್ಟು ಗೋಳಾಡಿದರೂ ನಿಮ್ಮ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ಅಯ್ಯೋ, ಈ ವೇದನೆಯನ್ನು ನಾನು ಹೇಗೆ ಸಹಿಸಲಿ? ರಾಮಚಂದ್ರ, ರಾಮಚಂದ್ರ. ಅಯ್ಯೋ, ರಾಮ, ರಾಮ. ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ. ನಿನಗೆ ವನವಾಸದ ಅನುಜ್ಞೆಯೇ ಕಂದ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ ಕಂದ? ನೋಡುವ ನನ್ನ ಮುದ್ದು ರಾಮನ ಮುಖವನ್ನು. ಇವನನ್ನು ನೋಡಿಯೂ ಸಹ ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತೆ? ನನ್ನ ಕಂದನ ವನವಾಸವನ್ನು ತಪ್ಪಿಸುವ ಸಲುವಾಗಿ ಲಜ್ಜೆಯನ್ನು ಬಿಟ್ಟು ಹೆಜ್ಜೆ ಇಡುವ ನಿನ್ನ ಪಾದಗಳಿಗೆ ನಮಸ್ಕರಿಸ. ಇದೇನಿದು ತಂದೆ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ಕಾರ್ಯಕ್ಕೆ ಅಂಗಲಾಚಿ ಬೇಡುವುದೇ? ಬೇಡಿ ತಂದೆ, ಬೇಡಿ. ನೀವು ಹಾಗೆ ಬೇಡಿದ್ದೆ ಆದರೆ ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವು ಹಾಗೆಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, 14 ವರ್ಷ ವನವಾಸವನ್ನು 14 ದಿನಗಳೋಪಾದಿಯಲ್ಲಿ ಕಳೆದು ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಈ ವ್ಯಸನವನ್ನು ಬಿಡಿ. ನೀವಿನ್ನು ನಿಶ್ಚಿಂತರಾಗಿರಿ ಜನಕ, ನಿಶ್ಚಿಂತರಾಗಿ, ಸಮಾಧಾನರಾಗಿ. ಮಾವನವರೇ, ಪತಿಯ ಸಂಗಡ ಹೊರಟಿರುವ ನನಗೂ ಆಶೀರ್ವದಿಸಿ. ಅಯ್ಯೋ, ನೀನು ಸಹ ಹೊರಟಿರುವಿಯ ಮಗಳೇ? ದೀರ್ಘ ಸುಮಂಗಲಿಯಾಗಿ ಬಾಳು ಕಂದ, ದೀರ್ಘ ಸುಮಂಗಲಿಯಾಗಿ ಬಾಳು. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ತನ್ನ ಪತಿಯ ಸಕಲ ಸಿರಿ ಸಂಪತ್ತುಗಳನ್ನು ತೊರೆದು ವನವಾಸಕ್ಕೆ ಹೊರಟು ನಿಂತಿರುವಳು ಒಬ್ಬಳು. ಮತ್ತೊಬ್ಬಳು ಪತಿಯ ಪ್ರಾಣಾಹುತಿಗೆ ಒಂದು ದಾನವ ಹೃದಯ ಪ್ರಾಣೇಶ್ವರ, ಮತ್ತೊಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಅಯ್ಯೋ, ಲಕ್ಷ್ಮಣ. ಜನಕ, ಅಗ್ರಜರ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಆಶೀರ್ವದಿಸಿ. ನೀನು ಸಹ ಹೊರಟಿರುವೆಯ ಕಂದ? ಎಲ್ಲರೂ ಒಬ್ಬೊಬ್ಬರಾಗಿ ನನ್ನನ್ನು ತೊರೆದು ಹೋಗುತ್ತಲೇ ಇರು. ಲಕ್ಷ್ಮಣ, ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆಯ ಕಂದ? ಹೇಳಿ ಜನಕ. ರಾಮನನ್ನೇ ನಿನ್ನ ಜನಕನೆಂದು ಭಾವಿಸಿ
ಸೀತಾದೇವಿಯನ್ನೇ ನಿನ್ನ ಜನನಿ ಎಂದು ಭಾವಿಸಿ ಅವರುಗಳ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಸುಮಂತ್ರ, ಸುಮಂತ್ರ, ಮಹಾಪ್ರಭು, ವನವಾಸಕ್ಕೆ ಹೊರಟಿರುವ ನನ್ನ ಮಕ್ಕಳ ಹಿಂದೆ ಅಯೋಧ್ಯೆಯ ಸಕಲ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನನ್ನು ಆಜ್ಞಾಪಿಸುವಂತಿದೆ ಅದನ್ನು ಕೇಳಿಕೊಂಡು ನಂತರ ಹೋಗುವೆಯಂತೆ. ಏನು ಹೇಳಿದಿರಿ? ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯುತ್ತೇನು? ಅಯ್ಯೋ ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗು. ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮುಡಿಯೇ? ರಾಮಚಂದ್ರ, ಜನಕ, ರಾಮ, ವನವಾಸಕ್ಕೆ ಹೊರಟಿರುವ ನಮಗೇಕೆ ಬೇಕು ವಸ್ತ್ರಾಭರಣ? ಮಾತೆಯು ಆಶೀರ್ವಾದ ಮಾಡಿಕೊಡುವ ನಾರುಮಡಿಯೇ ಶ್ರೇಷ್ಠ. ಅಯ್ಯೋ ಹೊಡಿತಾಯಿ, ಹೊಡಿತಾಯಿ ಇದನ್ನೇ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ? ತೆಗೆದುಕೋ. ಸೀತಾ, ಅಯ್ಯೋ, ಈ ನನ್ನ ಪ್ರೇಮ ಪುತ್ಥಳಿಗಳನ್ನು ನಾನು ಹೇಗೆ ನೋಡಲಿ? ದೇವಿ, ಯಾವ ಸ್ವಾರ್ಥಕ್ಕಾಗಿ ಈ ರೀತಿಯಾಗಿ ಹಠವನ್ನು ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಮಲತಾಯಿ ಎಂಬ ಮಾತ್ಸರ್ಯವು ನಿನ್ನ ಮನದಲ್ಲಿಯೂ ಬರೆಮಾಡಿತು. ಸವತಿ ಮಗನೆಂಬ ಅಸೂಯೆಗೆ ನೀನು ಬಲಿಯಾದೆಯ? ಅಯ್ಯೋ, ಹಡೆದ ತಾಯಿಗಿಂತಲೂ ಎಡೆಬಿಡದೆ ಸಾಕಿ ಸಲಹಿದ ನೀನು ಈಗ ನಿಷ್ಕರುಣೆಯಿಂದ ಕರಳು ಕುಡಿಯನ್ನು ಅಡವಿಗಟ್ಟುತ್ತಿರುವೆಯ? ಅಯ್ಯೋ, ನಾರಿಯಾದವಳಿಗೆ ಈ ಹಠಮಾರಿತನ ಒಳಿತಲ್ಲ ದೇವಿ. ಈ ಕೃತ್ಯವನ್ನು ನೋಡಿದರೆ ದೇವಿ, ಈ ಕೃತ್ಯವನ್ನು ನೋಡಿದರೆ ನಾಡೇಕೆ, ಈ ಲೋಕವೇ ನಿನ್ನನ್ನು ನೋಡಿ ನಗುವುದು ಕೈಕಾ, ನಿನ್ನನ್ನು ನೋಡಿ ನಗುವುದು. ದಾಡಿ ನಗುವುದು ಈ ಜಗವು. ಕೈಕಾ, ನಿನ್ನ ನೋಡಿ ನಗುವುದು ಈ ಜಗವು. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು.
ಪಡೆದ ಸುಕುಮಾರ ರಾಮನ ಬೇಡಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಗಿ ಜೀವಿಸಲೆನು ಕಾಡಿಗೆ ಕಳುಗಿ ಜೀವಿಸಲೆನು ತೋಡಿ ತಗುವುದು ಈ ಜಗವು ನಿನ್ನ ನೋಡಿ ನಗುವುದು ಈ ಜಗವು. ರಾಮಚಂದ್ರ ಕೈಕಾ ಅಯ್ಯೋ ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ರಾಮ ರಾಮ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಗೋಚೀರ ಮಿಡಿದವು ಎಪ್ಪಾಗದೆ ಹೋದಂತೆ ಗೋಚೀರ ಮಿಡಿದವು ಎಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಶ್ವ ದುಡಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಶ್ವವನ್ನುಣಿಸಿದ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ನಿನ್ನನ್ನಲ್ಲ ಕೈಕಾ ನಿನ್ನನ್ನಲ್ಲ ಮತ್ತಾರನ್ನ ಹೇ ಪಾಪಿ ದಶರಥ ಹೇ ಪಾಪಿ ದಶರಥ ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು ಕೈಕ ರಘುವಂಶದ ಜ್ಯೋತಿಯನ್ನು ಉಳಿಸಿಕೊಡು ಕೈಕ. ಒಂದು ವೇಳೆ ರಾಮನು ವನವಾಸಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚಪ್ರಾಣಗಳು ಹಾರಿ ಹೋಗುವುದು. ಅವನು ಇಲ್ಲೇ ಉಳಿಯಲಿ. ಅವನು ಕೈಕ ರಾಮನು ಪಟ್ಟಾಭಿಷಕ್ತನಾಗಿ ಪಟ್ಟೆ ಪೀತಾಂಬರಗಳನ್ನೊಟ್ಟು ರತ್ನ ಖಚಿತವಾದ ಸಿಂಹಾಸನವನ್ನೇರಬೇಕಾಗಿದ್ದ ನನ್ನ ರಾಮನು ನಾರು ಮುನಿಯನ್ನೊಟ್ಟು ಕಾನಾಡನ್ನು ಬಿಟ್ಟು ಕ್ರೂರ ಮೃಗಗಳು ವಾಸಿಸುವ ಕಾನನಕ್ಕೆ ಹೋಗುವ ದೃಶ್ಯವನ್ನು ನಾನು ನೋಡಲಾರೆ.
ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೆ ಆದರೆ ಕೈಕಾ, ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದೆ ಆದರೆ ಕ್ಷಣಕಾಲವು ಈ ಭೂಮಿಯ ಮೇಲೆ ಉಳಿಯಲಾರೆ ಕೈಕಾ, ಕ್ಷಣಕಾಲವು ಈ ಭೂಮಿಯ ಮೇಲೆ ಉಳಿಯಲಾರೆ. ಪ್ರಾಣೇಶ್ವರ, ನೀವು ಎಷ್ಟು ಗೋಳಾಡಿದರೂ ನಿಮ್ಮ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಛೀ! ನಿಮ್ಮನ್ನು ಪತಿಯೆಂದು ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿರುವುದು. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಸೂರ್ಯವಂಶದರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರೋರಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ನನ್ನ ಒಡಲು ಉರಿದಂತೆ ನಿನ್ನ ಒಡಲು ಉರಿದು ಹೋಗಲಿ. ನಿನಗೆ 7 ಜನ್ಮಕ್ಕೂ ಸದ್ಗತಿಯೇ ಸಿಗದಂತಾಗಲಿ. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳನ್ನು ನಾನು ಹೇಗೆ ಕಾನದಕ್ಕೆ ಕಳುಹಿಸಲಿ? ಎಂತು ಕಳುಹಲಿ ಆ ನನ್ನ ಮಕ್ಕಳನ್ನು? ಪ್ರಾಣೇಶ್ವರ, ಎಂತು ಕಳುಗಲಿ ಸುತದ, ಎಂತು ಕಳುಗಲಿ ರಾಮ, ಎಂತು ಕಳುಗಲಿ ಸುತದ, ಎಂತು ಕಳುಗಲಿ ಅಂತಕಾಡಿಗೆ ಸುತದ, ಎಂತು ಕಳುಗಲಿ ಸುತದ. ಅಂತಕಾಡಿಗೆ ಎಂತು ಕಳುಗಲಿ ಸುತದ, ಎಂತು ಕಳುಗಲಿ ಸುತದ, ಎಂತು ಕಳುಗಲಿ. ಸಮಾಧಾನವಾಗಿ ಲಕ್ಷ್ಮಣ, ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮವರಿದುದ ರಾಮ 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 ಪ್ರೇಮವರಿದುದ ಮಮತ್ತುರೆಯಲೇ
ಸುತೇರ ರಾಮ ಪ್ರೇಮ ಬರೀತು ಮಮತ್ವರೆಯೇ ಸುತೇರ ಎಂತು ಕಳುಗಲಿ ಎಂದು ಕೇಳುವೆನೆ. ಅಯ್ಯೋ ಸಮಾಧಾನ ಸಮಾಧಾನ ಜನಕ. ಪಿತಾ ದಯಾ ಸಾಗರ ದಶರಥನೇ ಬರುವೆವೋ ಕರುಣಾ ಇರಲಿ. ಅಯ್ಯೋ ಜನಕ ರಾಮಚಂದ್ರ ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಂಬೆವೋ ಎಂದಿಗೆ ಕಾಂಬೆವೋ ಕರುಣವು ಇರಲಿ. ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ. ರಾಮ ರಾಮ ವಿಧಿಯಾಟ ವಿಪರೀತ ವಿಹುದ ಜಗವು ಸ್ವಾರ್ಥದಲ್ಲಿ ಸಿಲುಕಿಹುದ ಪಥವನರಿಯದೆ ದಿಟವ ತಿಳಿಯದೆ ಭ್ರಮೆಗಡಲೊಳು ಮುಳುಗಿಹುದೋ ಅಳಿವಿನಂಚಿನಲ್ಲಿ ನಿಂತಿಹುದೋ
ಜಗವು ಅಳಿವಿನ ಚಿನಲಿ ನಿಂತಿಹುದ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು. ರಾಘವನ ನಾವೆಲ್ದು ನೋಡಲಿಗೆ ಎಂದು. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಹುದು. ರಾಘವನ ನಾವೆಲ್ದು ನೋಡಲಿಗೆ ಎಂದು. ಬರಿದಾಗಿ ಕಾಣುತ್ತಿಹ ರಾಜಬೀದಿಯ ಕಂಡು. ಬರಿದಾಗಿ ಕಾಣುತ್ತಿಹ ರಾಜಬೀದಿಯ ಕಂಡು. ತಲ್ಲಣಿಸಿ ಮೌನದಲ್ಲಿ ನಿಂತ ರಾಘವನು. ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದ ಪುರದ ಜನರೆಲ್ಲ ಅಳುತ್ತ ರಾಮನ ಪಾದಕ್ಕೆರಗಿದರು. ರಾಮನು ಅವರನ್ನು ಮೆಲ್ಲನೆ ಮೇಲೆತ್ತಿ ಬಿಗಿದಪ್ಪಿದನು. ಪುರಜನರೇ ಶಾಂತರಾಗಿರಿ. ಪಿತೃವಾಕ್ಯವನ್ನು ಪಾಲಿಸುವುದೇ ನಮ್ಮಗಳ ಆದ್ಯ ಕರ್ತವ್ಯ. ಅದರಂತೆ ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದೇವೆ. 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಪುನಃ ನಿಮ್ಮನ್ನು ಬಂದು ಸೇರುತ್ತೇವೆ ಎಂದು ಅಭಯವನ್ನಿಟ್ಟನು. ಅಷ್ಟರಲ್ಲಿ ಕುರುಡನೋರ್ವನು ಪ್ರಭು ರಾಮಚಂದ್ರ ಎಲ್ಲಿರುವೆ ತಂದೆ? ರಾಮಚಂದ್ರ ರಾಮ ಹೋಗಬೇಡ, ಅರಣ್ಯವಾಸಕ್ಕೆ ಹೋಗಬೇಡ, ನಮ್ಮೆಲ್ಲರನ್ನು ಹೋಗಲೇಬೇಡ ತಂದೆ. ಈ ಅಯೋಧ್ಯೆಯನ್ನು ನಮ್ಮೆಲ್ಲರನ್ನು ತೊರೆದು ಹೋಗಬೇಡ, ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡ ಪ್ರಭು ಎಂದು ತನ್ನ ಒಡಲಿನ ನೋವನ್ನು ಹೇಳಿಕೊಂಡ ಆ ಕುರುಡನನ್ನು ಸಂತೈಸಿದ ದಾಶರಥಿಯು
ತಟ್ಟನೆ ಹಿಂದಕ್ಕೆ ತಿರುಗಿ ಧನಸ್ಸನ್ನು ಪಿಡಿದು ಪತ್ನಿಯಾದ ಸೀತಾದೇವಿ ಅನುಜ ಲಕ್ಷ್ಮಣನೊಡಗೂಡಿ ಮರು ಮಾತನಾಡದೆ ಕಾನನಕ್ಕೆ ಹೊರಡಲು ಸಿದ್ಧನಾದನು. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ. ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ. ವಿಧಿ ವಿಧಿ ರಾಮ ರಾಮ, ಅಯ್ಯೋ ಕಡೆಗೂ ನನ್ನನ್ನು ತೊರೆದೇ ಬಿಟ್ಟಿರ ಮಕ್ಕಳ. ರಾಮ ರಾಮನು ತೋರಿದದೆ ಬರಿದಾಯಿತೆ ಆರಮನೆ. ರಾಮನು ತೋರಿದದೆ ಬರಿದಾಯಿತೆ ಆರಮನೆ. ರಾಮ ರಾಘವ, ಅಯ್ಯೋ ಮೋಹದ ಬಡದಿಯ ಮಾತಿಗೆ ಬಲಿಯಾಗಿ ಮೋಹದ ಬಡದಿಯ ಮಾತಿಗೆ ಬಲಿಯಾಗಿ ಕಂದ ನಿನ್ನಂದವ ಮತ್ತೆಂದು ಕಾಣ್ಬೇನೋ. ಕಂದ ನಿನ್ನಂದವ ಮತ್ತೆಂದು ಕಾಣ್ಬೇನೋ. ಗಗನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತುರಿದದೆ ಬರಿದಾಯಿತೆ ಆರಮನೆ. ಬರಿದಾಯಿತೆ ಆರಮನೆ. ರಾಮ 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 ಎಂಬ ನಾಮಸ್ಮರಣೆಯಿಂದ ರಾಮ ರಾಮ ರಾಘವ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆನು ಕಂದ. ಕಣ್ಣೀರ ಸುರಿಸುತ್ತ ಕೊರಗಿದೆನು ಕಂದ. ತೊರೆದನೆ
ತಂದೆಯ ಮರೆತ ಅಯೋಧ್ಯೆಯ ಬರಿದಾಯಿತೆ ಆರಾಮನೆ ಬರಿದಾಯಿತೆ ಆರಾಮನೆ ಏಕೆ ಮೌನವಾಗಿ ನಿಂತಿರುವೆಯೀಗ? ಹಾಕುದಿಲ್ಲ ನನ್ನ ಏಕೆಯನ್ನ. ಅಲ್ಲಿ ನೋಡು, ಶಿವನು ಶಿಶುವಾಗಿ ಆಟವಾಡುತ್ತಿರುವನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಡಿದುಕೊಂಡ ಮಹಾಗಣತಿಯ ಶಾಪದಿಂದ ಸಾಲಿಗ್ರಾಮದಲ್ಲಿ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು. ಆರ್ಯಾವರ್ತದ ಗಣತಿಯ ಕರಕಮಲದಲ್ಲಿ ಇಂತೆಸವ ಈ ಪೃಥ್ವಿಯ ಮೇಲೆ ಕೈಗಾ ನೀನಿಂದು ಚೆಲ್ಲಿದೆ ಕತ್ತಲೆಯ ಮಸಿಯನ್ನ. ಋತ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರೋರೋ ಇಲ್ಲೋ ನೋಡಿ ಬರುತ್ತೇನೆ. ಇದೆಲ್ಲವೂ ನಾನು ಕೇಳಿ ಪಡೆದು ಬಂದ ಪ್ರಾರಬ್ಧ ಕರ್ಮದ ಫಲ. ಹಾಗಾದರೆ ನಾನು ಮಾಡಿದಂತಹ ಅಪರಾಧವಾದರೆ ಏನು? ಈಗ ನೆನಪಿಗೆ ಬಂದಿತು. ಹಿಂದೆ ಓರ್ವ ಋಷಿಕುಮಾರರನ್ನು ಕೊಂದು ಪಡೆದ ಪ್ರಾರಬ್ಧ ಕರ್ಮದ ಫಲ. ದಶರಥ, ಅಂದು ನೀನು ನನ್ನ ಕುಮಾರನಾದ ಶ್ರವಣ ಕುಮಾರನನ್ನು ಕೊಂದು ಹೇಗೆ ನಮ್ಮನ್ನು ಪುತ್ರ ಶೋಕದಿಂದ ನರಳಿ ಸಾಯುವಂತೆ ಮಾಡಿದೆಯೋ, ಅದೇ ರೀತಿಯಲ್ಲಿ ನಿನ್ನ ಅವಸಾನದ ಕಾಲದಲ್ಲಿ ಯಾರೊಬ್ಬ ಪುತ್ರರು ನಿನ್ನ ಬದಿಯಲ್ಲಿಲ್ಲದಂತೆ ಪುತ್ರ ಶೋಕದಿಂದಲೇ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಆ ಮಹರ್ಷಿಗಳು ನೀಡಿದ ಶಾಪವು ಈಗ ಒದಗಿ ಬಂದಂತಿದೆ. ರಾಮಚಂದ್ರ ಪ್ರಭು ಕಿ, ಪಟ್ಟಾಭಿ ರಾಮಚಂದ್ರ ಪ್ರಭು ಕಿ, ಸೀತಾರಾಮಚಂದ್ರ ಪ್ರಭು ಕಿ. ಅದು ರತ್ನ ಖಚಿತವಾದ ಸಿಂಹಾಸನವನ್ನು ನೀಡಿ ನನ್ನ ರಾಮನು ಪಟ್ಟಾಭಿಷಿಕ್ತನಾಗಿರುವನು. ಪಕ್ಕದಲ್ಲಿ ಸೀತೆಯೂ ಇರುವಳು. ಲಕ್ಷ್ಮಣ, ಭರತ, ಶತ್ರುಘ್ನನು ಸಹ ಅಲ್ಲಿ ಇರುವನು. ಓ ನನ್ನ ಮಕ್ಕಳ, ಈ ಪಾಪಿ ತಂದೆಯನ್ನು ಮನ್ನಿಸಿ ಬಿಡಿ ಮಕ್ಕಳ, ಮನ್ನಿಸಿ ಬಿಡಿ. ರಾಮ, ರಾಮ, ರಾಘವ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನೋರ್ವ ನನ್ನ ಅರಣ್ಯವಾಸಕ್ಕೆ ಹೋಗಿ ಎಂದಾಗ
ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ ಸ್ವಾಮಿ. ತೋರುವುದು ಶಗುನ ಯಾರ ಕೇಳಿಯೇ ನ ಮಾಡ್ತೆ. ತೋರುವುದು ಶಗುನ ಯಾರ ಕೇಳಿಯೇ ನ ಮಾಡ್ತೆ. ತೋರುವುದು ಶಗುನ ಯಾರ ಕೇಳಿಯೇ ನ ಮಾಡ್ತೆ. ನರಿಗಳಲ್ಲಿ ಕೂಗುತ್ತಿಹೆವು ಬಿರುಸಿನಿಂದ ಗಾಳಿ ಬೀಸೆ. ನರಿಗಳಲ್ಲಿ ಕೂಗುತ್ತಿಹೆವು ಬಿರುಸಿನಿಂದ ಗಾಳಿ ಬೀಸೆ. ತರುಗಳನ್ನು ಅಗ್ನಿ ಸುಡಲ ಸಹೋದರ ಅಗ್ರಜ, ತರುಗಳನ್ನು ಅಗ್ನಿ ಸುಡಲ ತರುಗಳನ್ನು ಅಗ್ನಿ ಸುಡಲ ಪರಿಗಿದೇನು ಕಾಣದಾಯ್ತೆ. ಪರಿಗಿದೇನು ಕಾಣದಾಯ್ತೆ. ತೋರುವುದು ಶಗುನ ಯಾರ ಕೇಳಿ ಏನ ಮಾಡ್ತೆ. ತೋರುವುದು ಶಗುನ. ಸಹೋದರ ಶತ್ರುಘ್ನ, ಅಗ್ರಜ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಜಾಗೃತಿಯಾಗಿ ಬರಬೇಕೆಂತಲೂ ತಂದೆಯವರು ದೂತರನ್ನು ಕಳಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ, ನಿನಗೆ ಹೇಗೆ ತಿಳಿಸಲಿ? ಅಗ್ರಜ, ಅದೇನೆಂದು ನನ್ನ ಬಳಿ ಹೇಳಬಾರದೆ? ಸಹೋದರ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ಕಡೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡು, ಆಗ ನಾನು ತಂದೆಯವರನ್ನು ಕಾಪಾಡಬೇಕೆಂದು ಓಡಿದೆನು ಸಹೋದರ, ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ಅಗ್ರಜ, ಅದು ಅಲ್ಲದೆ ಈ ದಿನ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸಿನಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಸಹೋದರ, ಈ ಅಯೋಧ್ಯೆಯನ್ನು ನೋಡಿದರೆ ಕಾಗೆ ಗೃದಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಇದಕ್ಕೆ ಕಾರಣವೇನಿರಬಹುದು? ಅಗ್ರಜ, ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲತೆಯನ್ನು ತಂದುಕೊಂಡು ಸುಮ್ಮನೆ ವ್ಯಥಪಡಿಸುತ್ತಿರುವೆ. ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಲ್ಲ. ಹೇಗೆಂದರೆ ಸುತ್ತಲೂ ಗೋಡೆಯು ಆವರಿಸಿರುವುದರಿಂದ ಅಲ್ಲಿ ನಡೆಯುವ ಕಾರ್ಯವು ನಮಗೆ ಗೋಚರವಾಗುವುದಿಲ್ಲ. ಆದ್ದರಿಂದ ಪುರಪ್ರವೇಶ ಮಾಡೋಣ, ಎಲ್ಲವೂ ತಾನಾಗಿಯೇ ತಿಳಿಯುವುದು. ಹಾಗೆ ಆಗಲಿ ಬಾ ಸಹೋದರ.
ದಾರಿಯನ್ನು ಮೂತುತ್ತಿಹುದು ಘೋರವಾದ ಕ್ರೋಧತತಿಯು ದಾರಿಯನ್ನು ಮೂತುತ್ತಿಹುದು ಬಾರಿ ಊರಗ ಅಡ್ಡಲಹುದು ಬಾರಿ ಊರಗ ಅಡ್ಡಲಹುದ ಬಾರಿ ಊರಗ ಅಡ್ಡಲಹುದ ಪರಿಗಿದೇನು ಕಾಣದಾಯ್ತೆ ಪರಿಹಿದೇನು ಕಾಣದಾಯ್ತೆ ತೋರುವುದು ದುಷ್ಟಗುಣ ಯಾರ ಕೇಳಿ ಏನು ಮಾತೆ ತೋರುವುದು ದುಷ್ಟಗುಣ. ಪಾಪಿ ಮಂತರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನೇ ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೇ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ ಮಾತೆ, ಅಮ್ಮ ಜನನಿ, ಇದೇನು ಶತ್ರುಘ್ನ? ನಾವುಗಳು ಬಂದೊಡನೆ ಪ್ರೀತಿ ವಿಶ್ವಾಸದಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಹೌದು ಅಗ್ರಜ. ಅಮ್ಮ, ಓಹೋ, ಇಲ್ಲೇ ಇರುವೆ ತಾಯಿ. ಇದೋ ತಾಯಿ, ನಿನಗೆ ನಮಸ್ಕರಿಸುವೆ. ನಿಮಗೆ ಮಂಗಳವಾಗಲಿ. ನನಗೆ ಮೇಲೇಳಿ ಮಕ್ಕಳಿರ. ಏನಮ್ಮ ಇದು? ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆಯಲ್ಲಮ್ಮ. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿರುತ್ತಿದ್ದ ಜನಕನಲ್ಲಿ ತಾಯಿ, ರಾಮ ಲಕ್ಷ್ಮಣರೆಲ್ಲಮ್ಮ, ಸೀತಾ ಮಾತೆಯಲ್ಲಿ ತಾಯಿ, ಯಾರೊಬ್ಬರು ಕಾಣುತ್ತಿಲ್ಲ. ಜನಕನೆಲ್ಲಮ್ಮ, ಜನಕನಲ್ಲಿ. ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ ಭೂಭಾರವಾಗಿ ಜೀವಿಸಿದೆ. ಭೂಭಾರವಾಗಿ ಜೀವಿಸಿದೆ ಜನಕ 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 ಭೂಭಾರವಾಗಿ ಜೀವಿಸಿದೆ. ಹೇ ತಂದೆ, ಹೇ ತಂದೆಯೇ, ಕಡೆಗೂ ಸ್ವರ್ಗಸ್ಥರಾದಿರ. ಹೇ ಜನಕ, ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ನಮಸ್ಕರಿಸುವುದು, ಇಲ್ಲಿಂದಲೇ ನಮಸ್ಕರಿಸುವುದು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಮಕ್ಕಳು. ಏನು ತಾಯಿ? ಜನಕನ ಮರಣಕ್ಕೆ ನೀನು ಕಾರಣಳೆ? ಅಮ್ಮ, ನೀನು ಹೇಗೆ ಕಾರಣಳಾದೆ ತಾಯಿ? ಕುಮಾರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಹೌದು, ತಿಳಿದಿದ್ದೆನು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ?
ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕೆಂತಲೂ, ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ, ಲಕ್ಷ್ಮಣ, ಸೀತಾ ಎನ್ನುತ್ತ ಸ್ವರ್ಗಸ್ಥರಾದರು. ಮಕ್ಕಳಿರ ಸ್ವರ್ಗಸ್ಥರಾದರು. ಏನಂದೆ? ರಾಮನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೋ? ರಾಮನು ನನ್ನಣ್ಣ ಶ್ರೀರಾಮಚಂದ್ರನು ನಾರುಮಡಿಯನ್ನು ಹುಟ್ಟು ಜಟಾವಲ್ಕಲಧಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಇಲ್ಲ ಇಲ್ಲ, ನೀನು ನನ್ನ ತಾಯಿಯಲ್ಲ, ಮಾರಿ. ಕುಮಾರ, ಅಯ್ಯೋ ಅಯ್ಯೋ, ಮಾರಿಯ ಉದರದಲ್ಲಿ ಮನುಜರು ಉದ್ಭವಿಸಿದನೆ. ಭ್ರಷ್ಟ ನೀಚೆ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿ ಆಯಿತೆ. ಅಮ್ಮ ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ ತಾಯಿ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಛೀ ಪಾಪಾತ್ಮಳೆ! ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ ದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿ ದ್ರೋಹ, ರಾಜದ್ರೋಹಗಳೆಂಬ 4 ಕಾಲುಗಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದ ಏಕೆ? ಛೀ ಪಾಪಿಷ್ಟಳೆ! ನಿನ್ನನ್ನು ಹೀಗೆಯೇ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನಿನ್ನ ದುರ್ಬುದ್ಧಿಯನ್ನು ಅನುಸರಿಸುವರು. ಏನು ಮಾಡಲಿ? ಈಗಲೇ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುತ್ತೇನೆ. ಅಗ್ರಜ, ಶತ್ರುಘ್ನ! ಬೇಡ ಅಗ್ರಜ, ಬೇಡ. ಮಾತೆಯ ಕೊಲ್ವರೆ ಮಾನಿತನೆ, ಮಾತೆಯ ಕೊಲ್ವರೆ ಮಾನಿತನೆ, ನೀತಿವಂತನು ನೀನು ಭ್ರಾಂತನದೇಕೆ? ನೀತಿವಂತನು ನೀನು ಭ್ರಾಂತನದೇಕೆ? ಮಾತೆಯ ಕೊಲ್ವರೆ ಮಾನಿತನೆ. ಇನ್ನು ವಂಶಭೂಪನ ಮನವರಿತವಳ, ಇನ್ನು ವಂಶಭೂಪನ ಮನವರಿತವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಮಾತೆಯ ಕೊಲ್ವರೆ ಮಾನಿತನೆ. ನೀತಿವಂತನು ನೀನು ಭ್ರಾಂತನದೇಕೆ? ನೀತಿವಂತನು ನೀನು ಭ್ರಾಂತನದೇಕೆ? ಮಾತೆಯ ಕೊಲ್ವರೆ ಮಾನಿತನೆ, ಮಾನಿತನೆ, ಮಾನಿತನೆ. ಅಗ್ರಜ, ಶಾಂತನಾಗು. ಸ್ತ್ರೀ ಹತ್ಯ ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಹುಡುಕಿ ಪಟ್ಟಾಭಿಷೇಕಕ್ಕೆ ಸಿದ್ಧಪಡಿಸೋಣ. ನಡಿ ಅಗ್ರಜ. ಸರಿಯಾಗಿ ಹೇಳಿದ ಶತ್ರುಘ್ನ. ಪಾಪಿಷ್ಟಿಯಾದ ಈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ ಸಹೋದರ, ಇಲ್ಲೊಂದು ಕಣವು ಇರುವುದು ಬೇಡ. ಕುಮಾರ, ಭರತ, ನಿಲ್ಲು ಮಗನೇ, ದುಡುಕಬೇಡ. ನನ್ನ ಮಾತನ್ನು ಕೇಳು. ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿ ಮನದ ಆಸೆಯನ್ನು ಈಡೇರಿಸು ಕಂದ. ಏನು? ನಾನು ಪಟ್ಟಾಭಿಷಿಕ್ತನಾಗಬೇಕೆ? ಅಯ್ಯೋ! ರಾಮನಿಲ್ಲದರ ಮನೆ
ರಾಮನಿಲ್ಲದರ ಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನಂ ತೆರಳಲ್ಕೆ ಅವಲಕ್ಷಣಮಿದಾಯ್ತೇ ಮಾತೆ ಸೀತೆಯ ನಗಲಿ ಮಾತೆ ಸೀತೆಯ ನಗಲಿ ಭಾಗ್ಯರಹಿತರ ನಾವು ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬಾರದಾಯ್ತೇ ರಾಮ ರಾಮ ರಾಮಚಂದ್ರ ನರವರನಾದ ರಾಮನನ್ನು ನಗರದಿಂದ ಆಚೆಗೆ ಕಳಿಸಿ ಪತಿಯನ್ನೇ ಪರಲೋಕ ವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿರುವ ನಿನ್ನ ಮುಖಾವಲೋಕನ ಅಸಹ್ಯಕರ. ನಡೆ ಸಹೋದರ. ಕುಮಾರ, ಭರತ